ಗುಂಡ್ಲುಪೇಟೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಒಟ್ಟು 14 ಸ್ಥಾನಗಳ ಪೈಕಿ ಬಿಜೆಪಿ 12 ಸ್ಥಾನಗಳ ವಿಜಯವನ್ನ ಸಾಧಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಗುಂಡ್ಲುಪೇಟೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲೇ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಒಟ್ಟು 14 ಸ್ಥಾನಗಳ ಪೈಕಿ ಬಿಜೆಪಿ 12 ಸ್ಥಾನಗಳಲ್ಲಿ ವಿಜಯವನ್ನ ಸಾಧಿಸಿದೆ. ಕಾಂಗ್ರೆಸ್ಗೆ ಕೇವಲ 2 ಸ್ಥಾನಗಳು ಇನ್ನು ಭಾರಿ ಮುಖಭಂಗವಾಗಿದೆ. ಇನ್ನು ಸ್ಥಳೀಯ ಶಾಸಕ ಕಾಂಗ್ರೆಸ್ನವರಾಗಿದ್ರೂ ಕೂಡ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ಪಿಎಲ್ಡಿ ಬ್ಯಾಂಕ್ ಆಡಳಿತ ಮತ್ತೆ ಬಿಜೆಪಿ ತೆಕ್ಕಕ್ಕೆ ಸೇರ್ಕೊಂಡಿದೆ. ಇನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಭರ್ಜರಿ ವಿಜಯೋತ್ಸವ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಇನ್ನು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಬೈಕ್ ರ್ಯಾಲಿ ಜೋರಾಗಿ ನಡೀತಾ ಇದೆ. ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ಗೆ ಹಿನ್ನಡೆಯಾಯಿತಾ ಎಂಬ ಚರ್ಚೆ ಕೂಡ ಇಲ್ಲಿ ಗ್ರಾಸವಾಗ್ತಾ ಇದೆ. ಮೊದಲ ಬಾರಿಗೆ ಸ್ಪರ್ಧಿಸಿ ಗೆದ್ದ ಶ್ರೀಕಂಠಸ್ವಾಮಿ ಕಿರಣ್ ಅವರು ಗಮನವನ್ನ ಸೆಳೆದಿದ್ದಾರೆ. ಇನ್ನು ಅತಿ ಕಿರಿಯ ವಯಸ್ಸಿನಲ್ಲೇ ಗೆದ್ದು ಶ್ರೀಕಂಠಸ್ವಾಮಿ ಅವರು ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ತಾಲೂಕು ಪ್ರಾಥಮಿಕ ಭೂ ಅಭಿವೃದ್ಧಿ ಅಂದ್ರೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಒಟ್ಟು 14 ಸ್ಥಾನಗಳ ಪೈಕಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 12 ಸ್ಥಾನಗಳಲ್ಲಿ ವಿಜಯವನ್ನ ಗಳಿಸಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 2 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಲಭ್ಯ ಮಾಹಿತಿಯಂತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಚಾರುಮತಿ ಮುದ್ದಯ್ಯನಹುಂಡಿ, ನಾಗೇಂದ್ರ ಅವರು ಮಾಡ್ರಹಳ್ಳಿ, ದೇವಮ್ಮ ಚನ್ನಮಲ್ಲಿಪುರ, ಇನ್ನು ಮಹದೇವಪ್ಪ ಕಂಡೇಗಾಲ, ಜಿಎಂ ರಾಜು ಗುಂಡ್ಲುಪೇಟೆ ಟೌನ್, ಮಲ್ಲಿಕಾರ್ಜುನ ಶಾನಾಡ್ರಹಳ್ಳಿ, ಶ್ರೀಕಂಠಸ್ವಾಮಿ ಕಿರಣ್ ಅವರು ಕುಂದಕೆರೆ, ಇನ್ನು ಪ್ರೇಮ ಶೆಟ್ಟಹಳ್ಳಿ, ರೇವಣ್ಣ ಹಂಗಳಾಪುರ, ಶಿವಯ್ಯ ಪಡಸೋಗೆ ಹಾಗೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಮಹೇಂದ್ರ ಹಳ್ಳದ ಮಾದಹಳ್ಳಿ ಆಯ್ಕೆಯಾಗಿದ್ದಾರೆ. ಇನ್ನು ಯಡವನಹಳ್ಳಿ ಕ್ಷೇತ್ರದಿಂದ ಲಿಂಗನಾಯ್ಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಲ್ಲಿ ಕುಂದಕೆರೆಯ ಶ್ರೀಕಂಠಸ್ವಾಮಿ ಅಂದ್ರೆ ಕಿರಣ್ ಅವರು ಅತಿ ಕಿರಿಯ ವಯಸ್ಸಿನಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿರೋದು ವಿಶೇಷವಾಗಿದೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಲ್ಲಿ ಬಸವರಾಜು ಹಳ್ಳದ ಮಾದಹಳ್ಳಿ ಜಯಗಳಿಸಿದ್ರು. ದೇಪಾಪುರ ಕ್ಷೇತ್ರದಿಂದ ಅಂಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಫಲಿತಾಂಶ ಪ್ರಕಟವಾದ ಬಳಿಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೆ ಕಾರ್ಯಕರ್ತರು ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಿ ಪಟ್ಟಣದಲ್ಲಿ ಬೈಕ್ ರ್ಯಾಲಿಯನ್ನ ಆಯೋಜಿಸಿದ್ದಾರೆ. ಇನ್ನು ಚುನಾವಣಾ ಫಲಿತಾಂಶದ ಕುರಿತು ರಾಜಕೀಯ ವಲಯಗಳಲ್ಲಿ ವಿವಿಧ ವಿಶ್ಲೇಷಣೆಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹಾಗೆ ಚುನಾವಣೆ ತಂತ್ರದ ಬಗ್ಗೆ ಪಕ್ಷದ ಕೆಲ ಕಾರ್ಯಕರ್ತರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಕಳೆದ ಅವಧಿಯ ಆಡಳಿತ ಅನುಭವ ಹಾಗೆ ಚುನಾವಣಾ ತಂತ್ರಗಾರಿಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ನೇರವಾಗಿದೆ ಎಂದು ಬಿಜೆಪಿ ಮುಖಂಡರು ಅಭಿಪ್ರಾಯವನ್ನು ಕೂಡ ಪಟ್ಟಿದ್ದಾರೆ. ಆದಾಗ್ಯೂ ಕೂಡ ಕಾಂಗ್ರೆಸ್ ಸೋಲಿಗೆ ಸಂಬಂಧಿಸಿದ ಕಾರಣಗಳು ಅಥವಾ ರಾಜಕೀಯ ಪರಿಣಾಮಗಳ ಕುರಿತು ಯಾವುದೇ ಅಧಿಕೃತ ಹೇಳಿಕೆ ಪಕ್ಷದ ವತಿಯಿಂದ ಪ್ರಕಟವಾಗ್ತಾ ಇಲ್ಲ. ಸಂಬಂಧಿಸಿದಂತೆ ಹಾಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ಹಾಗೆ ಆ ಚುನಾವಣೆಯ ಸಂಭ್ರಮವನ್ನ ಹಂಚಿಕೊಳ್ಳೋಕೆ ನಮ್ಮ ಜೊತೆ ಮಾಜಿ ಶಾಸಕರಾದಂತ ನಿರಂಜನ್ ಅವರು ಗುಂಡ್ಲುಪೇಟೆಯಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ಸರ್, ಅತಿ ಕಿರಿಯ ವಯಸ್ಸಿನಲ್ಲಿ ನಿಮ್ಮ ಕ್ಷೇತ್ರದ ಚುನಾವಣೆಯಲ್ಲಿ ಶ್ರೀಕಂಠ್ ಅವರು ಗೆದ್ದಿದ್ದಾರೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಶ್ರೀಕಂಠಿಗೆ 26 ವರ್ಷ ಅವನಿಗೆ. ಹೌದು ಸರ್. ಅವನು ಗೆದ್ದಿದ್ದಾನೆ. ಜೊತೆಗೆ 14 ಕ್ಷೇತ್ರದಲ್ಲಿ 12 ಕ್ಷೇತ್ರ ಈ ಬಾರಿ ಬಿಜೆಪಿ ಗೆದ್ದಿರುವಂತದ್ದು. ಹೌದು ಸರ್. ಪಿಎಲ್ಡಿ ಬ್ಯಾಂಕ್ ಅಲ್ಲಿ ಗೆದ್ದಿರುವಂತದ್ದು. ಅಂದ್ರೆ ರೈತಾಪಿ ವರ್ಗ ಏನಿದೆ ಅದು ಇವತ್ತು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದಾಗಿದೆ. ಈಗ ಹೌದು ಸರ್. ಈಗ ನಡೆದಂತ ಚುನಾವಣೆಯಲ್ಲಿ ಬಹುತೇಕ ಎರಡು ಯುನಾನಿಮಸ್ ಆಗಿತ್ತು. ಅದೊಂದು ಕಾಂಗ್ರೆಸ್ನವ್ರದ್ದಾಗಿತ್ತು, ಒಂದು ಬಿಜೆಪಿ ಅವ್ರದ್ದಾಗಿತ್ತು. ಚುನಾವಣೆ ನಡೆದಿದ್ರಲ್ಲಿ ಗೆದ್ದಿರುವಂತದ್ದು ಅವರು ಬರೀ ಒಂದೇ ಒಂದು, ಮಿಕ್ಕಿದ್ದೆಲ್ಲ ಬಿಜೆಪಿ ಗೆದ್ದಿದೆ. ಅಂದ್ರೆ ಅದು ಏನು ಅದು ತೋರ್ಸುತ್ತೆ ಅಂತಂದ್ರೆ ಬಿಜೆಪಿ ಪರ ರೈತರಿದ್ದಾರೆ ಅನ್ನೋದ್ರಲ್ಲಿ ತೋರಿಸುವಂತ ಒಂದು ವಿಚಾರ ಅದು. ಅಂದ್ರೆ ಬದಲಾವಣೆ, ಈ ಕ್ಷೇತ್ರದಲ್ಲಿ ಬದಲಾವಣೆನೂ ಬಯಸ್ತಾ ಇದ್ದಾರೆ
ಜನ ಅನ್ನೋದ್ರಲ್ಲಿ ಅದು ಕಾಣಿಸಿರುವಂತದ್ದು. ಸರ್, ಈಗ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಅವರಾಗಿದ್ರು ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿದೆಯಲ್ಲ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಅದು ಕಿರಿಯ ವಯಸ್ಸಿನವರೇ ಗೆದ್ದಿದ್ದಾರೆ. ಅದೇ ಹೇಳಿದ್ನಲ್ಲ, ಈಗ ಬದಲಾವಣೆ ಬಯಸ್ತಾ ಇದಾರೆ ಜನ, ಬದಲಾವಣೆ ಬಯಸ್ತಾ ಇದಾರೆ. ರೈತಾಪಿ ವರ್ಗದವರು ಬಿಜೆಪಿ ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ. ಅದಕ್ಕೆ ಏನಕ್ಕೆ ಕಾರಣ ಅಂತಂದ್ರೆ, ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ, ನಾನು MLA ಆಗಿದ್ದಂತ ಸಂದರ್ಭದಲ್ಲಿ ಕೆರೆಗಳಿಗೆ ನೀರು ತುಂಬಿಸೋದನ್ನ ಪ್ರತಿ ವರ್ಷ ನೀರು ತುಂಬಿಸ್ತಾ ಇದ್ವಿ. ಅಲ್ಲಿ ಬರ್ತಾ ಇತ್ತು. ನಾವು ಅಧಿಕಾರಿಗಳ ಮೇಲೆ ಜವಾಬ್ದಾರಿಯುತವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ವಿ. ಆದ್ರೆ ಈಗಿನ ಶಾಸಕರು ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3 ವರ್ಷ ಆಯ್ತು. 3 ವರ್ಷದ ಅವಧಿಯಲ್ಲಿ ಒಂದು ಬಾರಿನೂ ನಮ್ಮ ಕೆರೆಗಳಿಗೆ ಬರ್ಲಿಲ್ಲ. ಅಲ್ಲಿ ಏನು ಯೋಜನೆಯಲ್ಲಿ ಪ್ರತಿ ವರ್ಷ ನೀರು ತುಂಬಬೇಕು ಅನ್ನೋದ್ರಲ್ಲಿ ಏನಿದೆ, ಆ ಯೋಜನೆ ಅನುಸಾರವಾಗಿ ಪ್ರತಿ ವರ್ಷ ತುಂಬದಿರ್ಲಿ, 3 ವರ್ಷದಿಂದನೂ ನೀರು ತುಂಬಿಲ್ಲ. ರೈತರು ಎಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ, ಅನೇಕ ಬೋರ್ವೆಲ್ ಗಳೆಲ್ಲ ನಿಂತೋಗ್ಬಿಟ್ಟಿದೆ ನಮ್ಮ ಭಾಗದಲ್ಲಿ. ರೈತರ ಪಾಪ ಬಹಳ ಕಷ್ಟ. ಈಗ ಮಳೆನೂ ಆಗ್ತಾ ಇಲ್ಲ. ಆ ತರದಲ್ಲಿ ರೈತ ಇವತ್ತು ಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತ ಸನ್ನಿವೇಶ ಇದು. ಈ ರೈತರಿಗೆ ಸ್ಪಂದಿಸಲಿಲ್ಲ ಅಂತಂದಾಗ ಏನಾಗ್ತದೆ? ವ್ಯತಿರಿಕ್ತಗಳಾಗ್ತದೆ. ಸೊ ರೈತರು ಇದನ್ನೆಲ್ಲ ನಿಮ್ಮ ಆಡಳಿತದಲ್ಲಿ ಮತ್ತೆ ಈಗ ಹೊಸ ಶಾಸಕರ ಆಡಳಿತದಲ್ಲಿ ಎಲ್ಲ ಗಮನಿಸಿ ಹೆಚ್ಚಾಗಿ ಬಿಜೆಪಿಗೆ ಓಟನ್ನ ಹಾಕಿ ಗೆಲ್ಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಿಮ್ಗೆ? ಇಷ್ಟು ಫಾರ್ ಡಿಸ್ಟೆನ್ಸ್ ಅಲ್ಲಿ ಹೆಚ್ಚಾಗಿ ಗೆದ್ದಿದ್ದೀರಾ, ಸ್ಥಾನಗಳನ್ನ ನೀವು ಪಡ್ಕೊಂಡಿದ್ದೀರಾ. ಅದ್ರಲ್ಲೂ ಅತಿ ಚಿಕ್ಕ ವಯಸ್ಸಿನಲ್ಲೇ 26 ವರ್ಷದವರು ಗೆದ್ದಿದ್ದಾರೆ ಅಂದ್ರೆ ಸುಮ್ನೆ ತಮಾಷೆ ಮಾತಲ್ಲ ಅದು. ನಿಮ್ಮ ಬೆಂಬಲ ಕೂಡ ಹಂಗೆ ಇದೆ ಅಂತ ಅನ್ಸುತ್ತೆ. ಖುಷಿ ಪಡುವಂತ ವಿಚಾರನೇ ಇದು. ನಿನ್ನೆ ನಮ್ಮ ಕಾರ್ಯಕರ್ತರೆಲ್ಲ ಬಹಳ ಸಂಭ್ರಮ ಆಚರಣೆಯನ್ನ ಮಾಡಿದ್ರು, ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು, ಎಲ್ಲ ಮಾಡಿದ್ರು. ಓವರಾಲ್ ಆಗಿ ಒಂದು ಬದಲಾವಣೆ ಬಯಸ್ತಾ ಇದ್ರು ಜನ. ಈ ರಾಜ್ಯದಲ್ಲಿ ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಸರ್, ಈಗ ಈ ಚುನಾವಣೆ ಮುಂದಿನ ಚುನಾವಣೆಗೆ ಯಾವ ತರ ಸಂದೇಶ ಕೊಡ್ತಾ ಇದೆ ಸರ್? ಮುಂದಿನ ಚುನಾವಣೆಗೆ ಇದೇನಾದ್ರೂ ಹೆಲ್ಪ್ ಆಗೋ ರೀತಿ ಇದೆಯಾ? ಯಾವ ತರ ಹಿಂಟ್ ಕೊಡೋ ರೀತಿ ಏನಾದ್ರು ಇದೆಯಾ ಸರ್? ಪ್ರತಿ ಚುನಾವಣೆಗಳು ನಿಮ್ಗೆ ಅದು ಅದರದೇ ಆದಂತ ಮಹತ್ವವನ್ನ ಹೊಂದಿರ್ತದೆ. ಅಂದ್ರೆ ಈಗ ರೈತರು ಓಟ್ ಹಾಕುವಂತ ಒಂದು ಚುನಾವಣೆ ಇದು. ಈ ಅಂದ್ರೆ ರೈತರ ಒಂದು ತೀರ್ಮಾನ ಏನಿದೆ ಅಂತ ಇದರಲ್ಲಿ ವ್ಯಕ್ತ ಆಗಿರುವಂತದ್ದು. ನಮ್ಮ ಭಾಗದಲ್ಲಿ ರೈತರೇ ಅತಿ ಹೆಚ್ಚು ಇರೋದ್ರಿಂದ ಅಂತ ಇದ್ರಲ್ಲಿ ಅರ್ಥ ಆಗ್ತಾ ಇದೆ. ಎಲ್ಲಾ ಚುನಾವಣೆಗಳಿಗೂ ಆ ಚುನಾವಣೆ ಮಹತ್ವ ಇರುವಂತದ್ದು, ಮುಂದಿನ ಚುನಾವಣೆಗೂ ಅದು ಎಫೆಕ್ಟ್ ಆಗುವಂತದ್ದು. ಹಾಗಾಗಿ ಮುಂದಿನ ಚುನಾವಣೆಗಳೆಲ್ಲ ನಿಮ್ಗೆ ಈ ತರದೇ ಫಲಿತಾಂಶಗಳು ಇರ್ತವೆ. ಅದು ಎಸ್ ಜನೋಪಯೋಗಿ ಆದ್ರೆ ನಮಗೂ ಅದೇ ಖುಷಿ ಅಲ್ವಾ ಸರ್? ಎಸ್ ಸರ್. ಈಡೆನ್ಸ್ ನ್ಯೂಸ್ ಜೊತೆ ಇಷ್ಟೋ ತನಕ ನಿಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಗುಂಡ್ಲುಪೇಟೆಯ ಮಾಜಿ ಶಾಸಕರಾದಂಥ ನಿರಂಜನ್ ಅವರು ನಮ್ಮ ಜೊತೆ ಅವ್ರ ಖುಷಿಯನ್ನ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಹೇಗೆ 26 ವರ್ಷದ ಶ್ರೀಕಂಠ ಅವರು 14 ಸ್ಥಾನಗಳಲ್ಲಿ ಕಾಂಗ್ರೆಸ್ ಎರಡು ಸ್ಥಾನಗಳನ್ನ ಗೆದ್ದಿದೆ. ಇನ್ನು 12 ಸ್ಥಾನಗಳಲ್ಲಿ ಬಿಜೆಪಿಯವರೇ ಗೆಲುವನ್ನ ಸಾಧಿಸಿದ್ದಾರೆ. ಕೇವಲ 2 ಸ್ಥಾನಗಳಿಂದ ಕಾಂಗ್ರೆಸ್ ಗೆದ್ದಿರೋದು. ನಿರಂಜನ್ ಅವರು ಹೇಳೋ ಪ್ರಕಾರ ಮುಂದಿನ ಚುನಾವಣೆಗೆ ಕೂಡ ಇದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಅನ್ನ ಕೊಡ್ತಾ ಇದೆ. ಹೇಗೆ ಬಿಜೆಪಿ ಸರ್ಕಾರ ಇದ್ದಾಗ ಕೆರೆಗಳನ್ನ ಅವರು ತುಂಬಿಸ್ತಾ ಇದ್ರು, ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೇಗೆ ರೈತರಿಗೆ ಕೆರೆನೂ ತುಂಬಿಸ್ತೆ ಹೇಗೆ ಕಷ್ಟ ಆಗ್ತಾ ಇದೆ, ಅದರಿಂದ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಈ ಒಂದು ಈಗ ಏನು ಚುನಾವಣೆ ನಾವು ರಿಸಲ್ಟ್ ನೋಡಿದೀವಿ, ಬಿಜೆಪಿ 12 ಸ್ಥಾನಗಳನ್ನ ಪಡ್ಕೊಂಡಿರೋದು, ಹಾಗೆ ಕಾಂಗ್ರೆಸ್ 2 ಸ್ಥಾನಗಳನ್ನ ಮಾತ್ರ ಪಡ್ಕೊಂಡಿರೋದು. ಇದೇ ತರ ಮುಂದಿನ ಚುನಾವಣೆಯಲ್ಲೂ ಕೂಡ ಬಿಜೆಪಿನೇ ಗೆಲುವನ್ನ ಸಾಧಿಸುತ್ತೆ ಅನ್ನೋ ಒಂದು ಭರವಸೆಯ ಮಾತನ್ನ ಅಥವಾ ಖುಷಿ ವಿಚಾರವನ್ನು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಈಡೆನ್ಸ್ ನ್ಯೂಸ್ ಜೊತೆ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನು ಮಾಡಿದೆ. ಈ PLD ಬ್ಯಾಂಕಲ್ಲಿ ಶತಾಯಗತಾಯ ಅವರ ಅಧಿಕಾರವನ್ನು ಹಿಡಿಬೇಕು ಅಂತ ಪ್ರಯತ್ನವನ್ನು ಮಾಡಿದರು. ಅವರು ಕಾನೂನಿನ ವಿರುದ್ಧವಾಗಿ ಅನೇಕ ಅಧಿಕಾರಿಗಳ ಬೆಂಬಲವನ್ನು ತಗೊಂಡು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಇವತ್ತು ವಿಫಲರಾಗಿದ್ದಾರೆ. ಉದಾಹರಣೆಗೆ ನಿಮಗೆ DCMB ಸರ್ಟಿಫಿಕೇಟ್ ಅನ್ನು ಸುಳ್ಳು ದಾಖಲಾತಿಯನ್ನು ಕೊಟ್ಟು ಅವರಿಗೆ ಅಲ್ಪ ಪ್ರಮಾಣದ ಆದಾಯ ಇದೆ ಅಂತ ಹೇಳಿ ಸುಳ್ಳು ಪ್ರಮಾಣವನ್ನು ಕೊಟ್ಟು
ಇವತ್ತು ಚುನಾವಣೆಯಲ್ಲಿ ಗೆಲ್ಲುವಂತ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ರು. ಆದರೆ ಅದನ್ನ ಬಿಜೆಪಿಯವರು ಇಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿ ಆ ಸುಳ್ಳು ಪ್ರಮಾಣ ಪತ್ರವನ್ನ ಅದರ ಬಂಡವಾಳವನ್ನು ಬಯಲು ಮಾಡೋ ಮುಖಾಂತರ ಇವತ್ತು ಅದನ್ನ ಅವರ ಬಂಡವಾಳ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತ ಗೊತ್ತಾಗುತ್ತಿರಲಾಗಿದೆ. ಹಾಗಾಗಿ ಇವತ್ತು